ಲಕ್ಷ್ಮಿ, ಏನಾಗ್ತಿದೆ ನಿನಗೆ? ಏನಿಲ್ಲ ರೀ, ಸ್ವಲ್ಪ ತಲೆ ತಿರುಗ್ತಾ ಇದೆ ಅಷ್ಟೇ. ಲಕ್ಷ್ಮಿ, ಸ್ವಲ್ಪ ಎಳ್ನೀರು ಕುಡಿ. ಬೇಡ ಅಕ್ಕ, ಹಾಗನ್ಬೇಡ, ಸ್ವಲ್ಪ ಕುಡಿಯಮ್ಮ. ಲಕ್ಷ್ಮಿ, ನನಗೆ ಒತ್ತಾಯ ಮಾಡಬೇಡಿ ಅಕ್ಕ. ಲಕ್ಷ್ಮಿ, ಯಾಕಮ್ಮ ಈ ರೀತಿ ಹಠ ಮಾಡ್ತೀಯಾ? ಇಲ್ಲ ಅಪ್ಪಾಜಿ, ಆನೆ ಹುಷಾರಾಗೋವರೆಗೂ ನನಗೇನು ಬೇಡ. ನೋಡು, ನೀನು ಈ ರೀತಿ ಊಟ ತಿಂಡಿ ಬಿಟ್ಟು ಕೂತ್ಕೊಂಡ್ರೆ ನಿನ್ನ ಮಗನ ಆರೋಗ್ಯ ಸುಧಾರಿಸುತ್ತೇನಮ್ಮ. ಇಲ್ಲ ತಾನೆ? ಇಂಥ ಸಂದರ್ಭದಲ್ಲಿ ನೀನು ಧೈರ್ಯವಾಗಿದ್ದುಕೊಂಡು ನಿಮ್ಮ ಮನೆಯವ್ರಿಗೂ ಧೈರ್ಯ ತುಂಬಬೇಕು. ಅದು ಬಿಟ್ಟು ನೀನೇ ಈ ರೀತಿ ಉಪವಾಸ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಹೇಳು? ಈಗಾಗಲೇ ಡಾಕ್ಟ್ರು ನಿನ್ನ BP ಲೋ ಆಗಿದೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀನು ಹೀಗೆ ಮುಂದುವರೆದ್ರೆ ನಿನ್ನ ಆರೋಗ್ಯ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ಅಪ್ಪಾಜಿ, ಅಲ್ಲ ನೀನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ನನಗಿಲ್ಲಿ ಹೇಗೆ ಊಟ ತಿಂಡಿ ಸೇರುತ್ತೆ ಹೇಳಿ? ಚಿಂತೆ, ಹಠ ಅನ್ನೋದು ಮನುಷ್ಯನ ಆಯಸ್ಸನ್ನ ನುಂಗ್ಬಿಡುತ್ತಮ್ಮ. ನಿನಗೆ ಪ್ರಹ್ಲಾದನ ಕತೆ ಗೊತ್ತಿರಬೇಕು. ಅವನಿಗೆ ಜನ್ಮ ಕೊಟ್ಟ ತಂದೆನೇ ಮಗನ್ನ ಸಾಯಿಸಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಆ ಸಾವು ಅವನ ಹತ್ರ ಕೂಡ ಸುಳಿಲ್ಲ. ಯಾಕೆ ಹೇಳು? ಅವನು ಆ ಭಗವಂತನ ಮೇಲೆ ಇಟ್ಟಿದ್ದ ಭಕ್ತಿ, ಅಂದರೆ ಭಕ್ತಿಗೆ ಸಾವನ್ನು ಮೆಟ್ಟೋ ಶಕ್ತಿ ಇದೆ ಅಂತ ಇದೆ. ನಿನ್ನ ಮಗನಿಗೆ ಏನಾದರೂ ಆಗತ್ತೆ ಅನ್ನೋದಾಗಿದ್ರೆ ಅವನು ವಿಷ ತಿಂದಾಗಲೇ ಆಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಅವನಿಗೆ ಏನೂ ಆಗಿಲ್ಲ. ಯಾಕೆ ಹೇಳು? ನೀನು ನಂಬಿರೋ ಸಾಯಿನಾಥ ಅವನ್ನ ಕಾಪಾಡ್ತಾ ಇದ್ದಾನೆ. ಹೌದಪ್ಪಾಜಿ, ನಮ್ಮ ಮನೆಗೇನು ಆಗಲ್ಲ. ಸಾಯಿನಾಥ ನನ್ನ ಕೈ ಬಿಡಲ್ಲ ರೀ. ನಮ್ಮ ಮನೆಗೇನು ಆಗಲ್ಲ ರೀ. ಅಪ್ಪಾಜಿ, ಇಲ್ಲ ಲಕ್ಷ್ಮಿ, ನಮ್ಮ ಮನೆಗೇನು ಆಗಲ್ಲ. ಅಪ್ಪಾಜಿ, ದಯವಿಟ್ಟು ಹೇಳಿ ಅಪ್ಪಾಜಿ, ಅವನಿಗೇನು ಆಗಲ್ಲ ಅಲ್ವಾ? ಜಾತಕದ ವಿಷಯ ಸುಳ್ಳಾಗತ್ತೆ ಅಲ್ವಾ? ಹೇಳಿ ಅಪ್ಪಾಜಿ. ಲಕ್ಷ್ಮಿ, ನೀನು ತುಂಬ ಕೊಡ್ತಾ ಇದೆಯಮ್ಮ. ಜಾತಕನ ಮೀರಿ ಒಂದು ದೈವ ಶಕ್ತಿ ಇದೆ. ಅದು ವಿಧಿನ ಬೇಕಾದರೂ ಬದಲಾಯಿಸುತ್ತೆ. ನೋಡು, ಎಲ್ಲ ಒಳ್ಳೇದಾಗತ್ತೆ. ನೀನು ಏನೂ ಯೋಚನೆ ಮಾಡಬೇಡ. ಅನಿಗೆ ಯಾವ ತೊಂದರೆನೂ ಆಗೋದಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆಯಮ್ಮ. ಡಾಕ್ಟರ್, ಅನಿಗೆ ಏನಾಗಿದೆ ಡಾಕ್ಟರ್? ಡಾಕ್ಟರ್, ಏನು ಹೇಳ್ದೆ ಹೋಗ್ತಾ ಇದ್ದಾರಲ್ಲ? ಏನಾಗಿದೆ? ಹಾರ್ಟ್ ಬೀಟ್ ಪಲ್ಸ್ ರೇಟ್ ಕಮ್ಮಿ ಆಗಿದೆ. ಏನಿದಲ್ಲ, ಯಾಕೆ ಹೀಗೆ ಮಾಡ್ತಿದೀಯ? ದಯವಿಟ್ಟು ದೇವ್ರೆ, ನನ್ನ ಮಗನ ನನ್ನಿಂದ ಕಿತ್ಕೋಬೇಡ, ಕಿತ್ಕೋಬೇಡ ರೀ. ರೀ, ಅನಿಗೇನು ಆಗ್ಬಾರ್ದು. ದೇವರೇ, ಆ ಮಗು ಮೇಲೆ ಇಡೀ ಕುಟುಂಬನೇ ಜೀವ ಇಟ್ಕೊಂಡಿದೆ. ಅಂಥದ್ರಲ್ಲಿ ನೀನು ಹೀಗೆ ಆಟ ಆಡ್ಸೋದು ಸರಿನಾ? ಲಕ್ಷ್ಮಿ ಜಾತಕದಲ್ಲಿ ನೀಡಿದ ಸೂಚನೆನ ಸತ್ಯ ಮಾಡೋದಕ್ಕೆ ಹೊರಟಿದೆಯಲ್ಲ, ಇದು ನಿನಗೆ ನ್ಯಾಯ ಅನಿಸುತ್ತಪ್ಪ? ಅನಿ, 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 ಅನಿ.
ಸಿಸ್ಟರ್ ವೆಂಟಿಲೇಟರ್ ಅರೇಂಜ್ ಮಾಡಿ ಬೇಗ, ನಾನು ಬರ್ತೀನಿ. ಓಕೆ ಡಾಕ್ಟರ್. ಡಾಕ್ಟ್ರೆ ನನ್ನ ಮಗನಿಗೆ ಏನೂ ಅಪಾಯ ಇಲ್ಲ ಅಲ್ವಾ? ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಲಕ್ಷ್ಮಿ, ಎಲ್ಲ ಬಾಬುನ ಕೈಯಲ್ಲಿದೆ. ರಾಘವ್, ಅನಿಗೇನು ಆಗ್ಬಾರ್ದು. ರಾಘವ್ ಅನಿಗೇನು ಆಗ್ಬಾರ್ದು. ಎಸ್ ಡಾಕ್ಟರ್. ಹಾಂ ಶಶಿ, ನಾನು ಡಾಕ್ಟರ್ ಪ್ರಶಾಂತ್ ಮಾತಾಡೋದು. ವಾಟ್ಸ್ ಹ್ಯಾಪನಿಂಗ್ ದೇರ್? ಅಲ್ಲ, ಬ್ಲಡ್ ರಿಪೋರ್ಟ್ಸಲ್ಲಿ ಇಷ್ಟೊಂದು ವೇರಿಯೇಷನ್ಸ್ ಇದೆ. ಆ ಮಗು ಇನ್ನೂ ಬದುಕಿದೆಯಾ? ಡಾಕ್ಟರ್, ಮಗು ಹಾರ್ಟ್ ಬೀಟು ಮತ್ತು ಪಲ್ಸ್ ರೇಟು ಕಡಿಮೆ ಆಗ್ತಾನೆ ಇದೆ. ಈಗಷ್ಟೇ ವೆಂಟಿಲೇಟರ್ ಸಪೋರ್ಟ್ ಮಾಡೋದಕ್ಕೆ ಹೇಳ್ಬಿಟ್ಟು ಬಂದಿದ್ದೀನಿ. ಶಶಿ, ಆ ಮಗು ಬದುಕಿರೋದೇ ಒಂದು ಮಿರಾಕಲ್. ಡಾಕ್ಟರ್, ಏನು ಹೇಳ್ತಿದ್ದೀರಾ? ಮಗು ಬಾಡಿಯಲ್ಲಿ ಡೇಂಜರಸ್ ಪಾಯ್ಸನ್ ಸೇರಿದೆ. ಈಗ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಏನೂ ಪ್ರಯೋಜನ ಇಲ್ಲ. ಎಲ್ಲ ನಮ್ಮ ಕೈ ಮೀರಿ ಹೋಗಿದೆ ಶಶಿ. ಡಾಕ್ಟರ್ ಪ್ಲೀಸ್ ಪ್ಲೀಸ್ ಹಾಗೆ ಮಾತ್ರ ಹೇಳಬೇಡಿ. ಮಗು ಜೀವ ಉಳಿಲೇಬೇಕು. ಶಶಿ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆದರೆ ಪ್ರಾಕ್ಟಿಕಲ್ ಆಗಿ ಆ ಮಗುಗೆ ಟ್ರೀಟ್ ಮಾಡೋಕ್ಕಾಗಲ್ಲ. ಡಾಕ್ಟರ್, ನಿಮ್ಮ ಕೈ ಮುಗಿತೀನಿ, ಇದಕ್ಕೇನಾದರೂ ಒಂದು ದಾರಿ ಹೇಳಿ ಪ್ಲೀಸ್. ಓಕೆ, ನಾನೊಂದು ಮೆಡಿಸಿನ್ಸ್ ಕಾಂಬಿನೇಷನ್ ಹೇಳ್ತೀನಿ, ಟ್ರೀಟ್ಮೆಂಟ್ ಶುರು ಮಾಡಿ. ಬಟ್ ಮಗು ಪ್ರಾಣ ಉಳಿಯುತ್ತೆ ಅನ್ನೋ ಭರವಸೆ ನಾನು ಕೊಡೋಕ್ಕಾಗಲ್ಲ. ಜಸ್ಟ್ ಒಂದು ಪ್ರಯತ್ನ ಅಷ್ಟೇ. ಓಕೆ ಡಾಕ್ಟರ್, ದಯವಿಟ್ಟು ಮೆಡಿಸಿನ್ಸ್ ಹೇಳಿ. ಆ ಇಂಜೆಕ್ಷನ್ ಡೋಸೇಜ್ಗಳು ಎಲ್ಲ ಕಡೆ ಸಿಗಲ್ಲ. ನಾನೊಂದು ಅಡ್ರೆಸ್ ಕೊಡ್ತೀನಿ, ಅಲ್ಲೋಗಿ ನನ್ನ ಹೆಸರು ಹೇಳಿ ಕೊಡ್ತಾರೆ. ಬೇಗ ಯಾರನ್ನಾದರೂ ಕಳಿಸಿ ಮೆಡಿಸಿನ್ಸ್ಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಹಾಂ ಹೇಳಿ ಡಾಕ್ಟರ್. ನನ್ನನ್ನು ಕ್ಷಮಿಸ್ಬಿಡಿ ಲಕ್ಷ್ಮಿ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅನಿನ ಉಳಿಸ್ಕೊಳಕ್ಕಾಗಲಿಲ್ಲ. ಅನಿ ನಮಗಿನ್ನು ಬರೀ ನೆನಪಷ್ಟೇ.